ವಿಡಿಯೋದಲ್ಲಿ ಮರ್ಜುರಿ ಸೈಕ್ಸ್ ಅವರು ಬರೆದಿರುವಂತಹ ದ ಗ್ಯಾಂಬ್ಲಿಂಗ್ ಮ್ಯಾಚ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಮರ್ಜುರಿ ಸೈಕ್ ಅವರು ಬ್ರಿಟಿಷ್ ರೈಟರ್, ಎಜುಕೇಟರ್, ಟ್ರಾನ್ಸ್ಲೇಟರ್ ಆಗಿರ್ತಾರೆ ಮತ್ತು ಸೋಷಿಯಲ್ ರಿಫಾರ್ಮರ್ಸು ಆಗಿರ್ತಾರೆ. ಅವರು ಸೋಷಿಯಲ್ ರಿಫಾರ್ಮರ್ ಆಗಿ ಬಹಳಷ್ಟು ವರ್ಷಗಳು ಇಂಡಿಯಾದಲ್ಲಿ ಅವರು ಸ್ಪೆಂಡ್ ಮಾಡ್ತಾರೆ. ಮತ್ತು ಮಹಾತ್ಮ ಗಾಂಧೀಜಿ ಅವರು ಐಡಿಯಲ್ಸಿಂದ ಅವರು ತುಂಬ ಇನ್ಸ್ಪೈರ್ ಆಗ್ತಾರೆ ಮತ್ತು ಎಜುಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ ಮತ್ತು ಪ್ರಮೋಟ್ ಮಾಡ್ತಾರೆ. ಪೀಸ್, ಈಕ್ವಾಲಿಟಿ, ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ಕಾನ್ಸೆಪ್ಟನ್ನ ಎಜುಕೇಷನ್ ಮೂಲಕ ಅವರು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಬಹಳಷ್ಟು ವರ್ಕ್ಸನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಏನು ಇಂಡಿಯನ್ ಲಿಟ್ರರಿ ವರ್ಕ್ಸ್ ಏನಿರುತ್ತೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮತ್ತು ತುಂಬ ಸಿಂಪಲ್ ಎಂಗೇಜಿಂಗ್ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ದ್ಯಾಟ್ ಅದು ಬಹಳಷ್ಟು ಜನರಿಗೆ, ರೀಡರ್ಸ್ಗೆ ಸಿಗಲಿ, ಅರ್ಥ ಆಗಲಿ ಅನ್ನೋದು ಮತ್ತು ಇಡೀ ವರ್ಲ್ಡಿಗೆ ಅದು ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಬರೆದಿದ್ದಾರೆ. ನೆಕ್ಸ್ಟು ಈ ಗ್ಯಾಂಬ್ಲಿಂಗ್ ಮ್ಯಾಚ್ ಅನ್ನೋಂಥದ್ದು ಏನಿದೆ ತುಂಬ ಇಂಪಾರ್ಟೆಂಟ್ ಸ್ಟೋರಿ ಇದೆ ಮತ್ತು ಇದು ರೀಟೆಲ್ಲಿಂಗ್ ಆಗಿದೆ. ಸೊ ಎಪಿಸೋಡ್ ಫ್ರಮ್ ದಿ ಮಹಾಭಾರತ. ಸೊ ಮಹಾಭಾರತದಲ್ಲಿ ನಡೆಯುವಂತಹ ಒಂದು ಎಪಿಸೋಡ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಈ ಸ್ಟೋರಿ ಮೂಲಕ ಹೇಳ್ತಾರೆ ಡೇಂಜರ್ಸ್ ಆಫ್ ಗ್ರೀಡ್ ಮತ್ತು ಜೆಲಸಿ ಮತ್ತು ಗ್ರೀಡಿಂದ ಆಗುವಂತಹ ಸಮಸ್ಯೆಗಳನ್ನು ಇಲ್ಲಿ ಹೇಳಿದ್ದಾರೆ. ಮತ್ತು ಈ ಸ್ಟೋರಿ ಮೂಲಕ ಅವರು ಎಂಫಸೈಸ್ ಮಾಡಿದ್ದಾರೆ ವ್ಯಾಲ್ಯೂಸ್ ಆಫ್ ಟ್ರುತ್, ಜಸ್ಟಿಸ್ ಮತ್ತು ರೈಚಿಯಸ್ನೆಸ್ಸನ್ನು ಇಲ್ಲಿ ತುಂಬ ಚೆನ್ನಾಗಿ ಸ್ಟೋರಿ ಮೂಲಕ ಅವರು ನಮಗೆ ಅರ್ಥ ಮಾಡಿಸ್ತಾರೆ. ಇಂಟ್ರೊಡಕ್ಷನ್. ದ ಗ್ಯಾಂಬ್ಲಿಂಗ್ ಮ್ಯಾಚ್ ಅನ್ನೋದು, ಗ್ಯಾಂಬ್ಲಿಂಗ್ ಮ್ಯಾಚ್ ಅಂತ ಹೇಳಿದರೆ ಕನ್ನಡದಲ್ಲಿ ಜೂಜಿನ ಆಟ ಅಂತ ಇಲ್ಲಿ ಹೇಳ್ತೀವಿ. ಸೊ ಇದೊಂದು ಫೇಮಸ್ ಎಪಿಸೋಡ್ ಆಗಿದೆ. ಮಹಾಭಾರತದಲ್ಲಿ ನಡೆಯುವಂಥ ಗ್ಯಾಂಬ್ಲಿಂಗ್ ಮ್ಯಾಚ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ಸಲ ರೀಟೆಲ್ಲಿಂಗ್. ಸೊ ಇನ್ ಇಂಗ್ಲೀಷ್. ಸೊ ಇಂಗ್ಲೀಷ್ನಲ್ಲಿ ಅವರು ಈ ರೈಟರ್ ನಮಗೆ ಇನ್ನೊಂದು ಸಲ ಸ್ಟೋರಿನ ನೆನ್ಪು ಮಾಡ್ತಾ ಇದ್ದಾರೆ. ಲೈಕ್ ಈ ಸ್ಟೋರಿ ಏನಿದೆ ಬಿಟ್ವೀನ್ ಯುಧಿಷ್ಠಿರ ಮತ್ತು ಶಕುನಿ ಇವ್ರ ಮಧ್ಯದಲ್ಲಿ ನಡೆಯುವಂಥ ಒಂದು ಆಟ ಆಗಿರುತ್ತೆ. ಸೊ ಶಕುನಿ ಅವರು ದುರ್ಯೋಧನ ಪರವಾಗಿ ಅವರು ಆಡ್ತಾರೆ. ಸೊ ಚೀಟಿಂಗನ್ನು ಮಾಡ್ತಾರೆ. ಓಕೆ, ಚೀಟಿಂಗ್ ಇರುತ್ತೆ, ಡಿಸೈಟ್ ಇರುತ್ತೆ. ಸೊ ಯುಧಿಷ್ಠಿರ ಈ ಗೇಮಿಂದ ಬಹಳಷ್ಟು ಕಳ್ಕೊಳ್ತಾರೆ. ಲೈಕ್ ವೆಲ್ತ್ ಆಗ್ಬೋದು, ಕಿಂಗ್ಡಮ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಮತ್ತು ಅವರ ವೈಫ್ ದ್ರೌಪದಿನ ಕಳ್ಕೊಳ್ತಾರೆ. ಸೊ ಈ ಸ್ಟೋರಿ ನಮಗೆ ಹೇಳುತ್ತೆ, ಟೀಚ್ ಮಾಡುತ್ತೆ ಗ್ರೀಡ್ ಮತ್ತು ಜಲ್ಸಿ ಅನ್ನೋದು ಒಳ್ಳೆಯದಲ್ಲ ಅನ್ನೋದು. ಸೊ ಗ್ಯಾಮ್ಲಿಂಗ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದರೆ ಅದು ಗ್ರೇಟ್ ಸಫರಿಂಗ್ ಮತ್ತು ಡಿಸ್ಟ್ರಕ್ಷನ್ ತರುತ್ತೆ ಲೈಫಲ್ಲಿ ಅನ್ನೋದನ್ನು ಇಲ್ಲಿ ರೈಟರ್ ನಮಗೆ ಅರ್ಥ ಮಾಡಿಸ್ತಾರೆ. ಓಕೆ, ಸ್ಟೋರಿ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸನ್ನು ನಾವು ನೋಡೋಣ. ಸೊ ಇಲ್ಲಿ ಪಾಂಡವಸ್ ಮತ್ತು ಕೌರವಸ್ ಅನ್ನುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರ್ತವೆ. ಸೊ ಇಲ್ಲಿ ಫಸ್ಟ್ ನಾವು ಪಾಂಡವಸ್ ಅವರು ಕ್ಯಾರೆಕ್ಟರ್ಸ್ ಏನಿದ್ದಾವೆ ಅದನ್ನು ನೋಡಬೇಕಾಗತ್ತೆ. ಸೊ ಇಲ್ಲಿ ಕಿಂಗ್ ಪಾಂಡು ಇರ್ತಾರೆ. ಓಕೆ, ನೆಕ್ಸ್ಟ್ ಅವ್ರ ವೈಫು ಕುಂತಿ ಮತ್ತು ಮಾದ್ರಿ ಇರ್ತಾರೆ. ಸೊ ಕುಂತಿ ಅವರ ಮಕ್ಕಳು ಏನಿರ್ತಾರೆ, ಯುಧಿಷ್ಠಿರ ಇರ್ತಾರೆ, ಭೀಮ ಇರ್ತಾರೆ, ನೆಕ್ಸ್ಟ್ ಅರ್ಜುನ ಇರ್ತಾರೆ. ಮತ್ತು ಕ್ವೀನ್ ಮಾದ್ರಿ ಅವ್ರ ಮಕ್ಕಳು ಯಾರಾಗಿರ್ತಾರೆ ಅಂದರೆ ನಕುಲ, ಸಹದೇವ ಇರ್ತಾರೆ. ಸೊ ಇಲ್ಲಿ ದ್ರೌಪದಿ ಏನಿರ್ತಾರೆ, ಇವರು ವೈಫ್ ಆಫ್ ಆಲ್ 5 ಪಾಂಡವಸ್. ಏನು ಈ 5 ಪಾಂಡವಸ್ ಏನಿದ್ದಾರೆ ಇವರನ್ನು ಪಾಂಡವಸ್ ಅಂತ ಹೇಳ್ತಾರೆ. ಸೊ ಇವ್ರ ವೈಫು ದ್ರೌಪದಿ ಆಗಿರ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ಕೌರವಸ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಕಿಂಗ್ ಧೃತರಾಷ್ಟ್ರ ಇರ್ತಾರೆ. ಸೊ ಇವರು ಬೇಸಿಕಲಿ ಬ್ಲೈಂಡ್ ಆಗಿರ್ತಾರೆ. ಇವ್ರ ಕ್ವೀನ್ ಇವ್ರ ವೈಫ್ ಏನಿರ್ತಾರೆ ಗಾಂಧಾರಿ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇವ್ರ ಮಕ್ಳು ಏನಿರ್ತಾರೆ ಬ್ರದರ್ಸ್. ಸೊ ನೋಡಿ ಇಲ್ಲಿ ಇವ್ರ ಮಕ್ಕಳು ಯಾರಾಗಿರ್ತಾರೆ ಅಂದರೆ ಸೊ ದುಶ್ಯಾಸನ, ದುರ್ಯೋಧನ ಮತ್ತು ಅದರ್ ಬ್ರದರ್ಸ್ ಆಗಿರ್ತಾರೆ. ಓಕೆ, ಇವರೆಲ್ಲ ಕ್ವೀನ್ ಗಂಧಾರಿ ಮತ್ತು ಕಿಂಗ್ ಧೃತರಾಷ್ಟ್ರ ಏನಿರ್ತಾರೆ ಅವ್ರ ಮಕ್ಕಳಾಗಿರ್ತಾರೆ. ಇಲ್ಲಿ ಮೇನ್ ಅಂತ ಹೇಳಿದರೆ ಕ್ಯಾರೆಕ್ಟರ್ ಅಂತ ಹೇಳಿದರೆ ಶಕುನಿ. ಓಕೆ, ಇವರೇ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರ್ತಾರೆ. ಸೊ ಇವರೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತಲೇ ನಾವು ಹೇಳ್ಬೋದು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ದಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಯುಧಿಷ್ಠಿರ ಇರ್ತಾರೆ, ಗೇಮನ್ನು ಆಡೋದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಅವರು ಗೇಮನ್ನು ಆಡೋದಕ್ಕೆ ಒಪ್ಕೊಂಡು ಏನು ಮಾಡ್ತಾರೆ ಅಂದರೆ ಒಂದು ಬ್ಯೂಟಿಫುಲ್ ನೆಕ್ಲೆಸನ್ನು ಬೆಟ್ಟಿಂಗ್ ಆಗಿ ಇಡ್ತಾರೆ. ಓಕೆ, ಸೊ ಇಟ್ ಈಸ್ ಬ್ಯೂಟಿಫುಲ್ ನೆಕ್ಲೆಸ್ ಆಫ್ ಪರ್ಲಿಂದ ಮಾಡಿರುವಂಥ ನೆಕ್ಲೆಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ದುರ್ಯೋಧನ ಏನು ಮಾಡ್ತಾರೆ, ಎಕ್ಸೆಪ್ಟ್ ಮಾಡ್ಕೊತಾರೆ, ಚಾಲೆಂಜನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಅವರು ಸಹ ಬೆಟ್ಟಿಂಗ್ ಮಾಡ್ತಾರೆ. ಒಂದು ವ್ಯಾಲ್ಯೂಯಬಲ್ ಜ್ಯುವೆಲ್ಡ್ ಗ್ರಿಡಲ್ ಇರುತ್ತೆ. ಓಕೆ, ಒಂದು ಗ್ರಿಡಲ್ ಇರುತ್ತೆ, ಅದನ್ನು ಅವರು ಬೆಟ್ಟಿಂಗ್ ಆಗಿ ಇಡ್ತಾರೆ. ಶಕುನಿ ಅವರು ಡೈಸನ್ನು ಹಾಕ್ತಾರೆ. ಅವರು ದುರ್ಯೋಧನ ಪರವಾಗಿ ಆಟ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ರೌಂಡು ಶಕುನಿ ಅವರು ವಿನ್ ಆಗಿಬಿಡ್ತಾರೆ. ಸೊ ಯುಧಿಷ್ಠಿರ ಏನು ಮಾಡ್ತಾರೆ ಅಂದರೆ ಆ ನೆಕ್ಲೆಸನ್ನು ಅವರು ಕಳ್ಕೊಳ್ತಾರೆ. ಸೊ ನೆಕ್ಸ್ಟ್ ಯುಧಿಷ್ಠಿರ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಸಿಟ್ಟು ಬಂದುಬಿಡುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ 1000 ಜಾರ್ಸ್ ಆಫ್ ಗೋಲ್ಡನ್ನು ಅವರು ಬೆಟ್ಟಿಂಗ್ ಆಗಿ ಇಡ್ತಾರೆ. ಸೊ ಬಿಲೀವ್ ಮಾಡ್ತಾರೆ ಅವ್ರು ಏನು ಲಾಸ್ ಮಾಡ್ಕೊಂಡಿದ್ದಾರೆ ಅದನ್ನು ರಿಕವರ್ ಮಾಡ್ಕೊತೀನಿ ಅಂತ ಅವರು ಥೌಸಂಡ್ಸ್ ಆಫ್ ಜಾರ್ಸ್ ಗೋಲ್ಡನ್ನ ಇಡ್ತಾರೆ. ಸೊ
ದ ಡೈಸ್ ಆರ್ ಲೋಡೆಡ್ ಆ್ಯಂಡ್ ಶಕುನಿ ಚೀಟ್ಸ್ ಅಗೇನ್. ಮತ್ತೊಂದು ಸಲ ಶಕುನಿ ಏನು ಮಾಡ್ತಾರೆ, ಏನು ದುರ್ಯೋಧನ ಅವ್ರ ಅಂಕಲ್ ಇರ್ತಾರೆ ಶಕುನಿ ಅವರು, ಮತ್ತೆ ಚೀಟ್ ಮಾಡ್ತಾರೆ. ಸೊ ಯುಧಿಷ್ಠಿರ ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಟೈಮು ಸಹ ಅವರು ಏನು ಅವರು ಗೋಲ್ಡ್ ಏನು ಇಟ್ಟಿರ್ತಾರೆ ಅದನ್ನು ಅವರು ಕಳ್ಕೊಳ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಯುಧಿಷ್ಠಿರ ಅವರಿಗೆ ಡೌಟ್ ಆಗುತ್ತೆ, ಸಮಥಿಂಗ್ ಈಸ್ ರಾಂಗ್ ವಿತ್ ದಿಸ್ ಡೈಸ್. ಸೊ ಈ ಡೈಸ್ ಏನಿದೆ ಇದ್ರ ಏನೋ ರಾಂಗ್ ಇದೆ ಇದರಲ್ಲಿ ಅಂತ ಅವರು ಅಂದ್ಕೊಳ್ತಾರೆ. ಬಟ್ ಅದನ್ನು ಎಕ್ಸಾಮಿನ್ ನೋಡ್ತಾರೆ, ಅದನ್ನು ಚೆಕ್ ಮಾಡಿ ನೋಡ್ತಾರೆ, ಬಟ್ ಏನು ಫಾಲ್ಟ್ ಅದರಲ್ಲಿ ಗೊತ್ತಾಗಲ್ಲ. ಸೊ ಏನು ಕಾಣಿಸೋದಿಲ್ಲ. ಸೊ ಶಕುನಿ ಅವರು ಅವರಿಗೆ ಮಾಕ್ ಮಾಡ್ತಾರೆ, ಓಕೆ, ಅಣಗಿಸ್ತಾರೆ, ಕಾನ್ಫಿಡೆಂಟ್ಲಿ ಹೇಳ್ತಾರೆ, ನನಗೆ ಯಾವುದೇ ಡೈಸನ್ನು ಕೊಟ್ಟರೂ ಸಹ ನಾನು ಗೆಲ್ತೀನಿ ಅಂತ ಇಲ್ಲಿ ಕಾನ್ಫಿಡೆಂಟಾಗಿ ಅವರು ಹೇಳ್ತಾರೆ. ಸೊ ನೆಕ್ಸ್ಟು ಶಕುನಿ ಏನು ಮಾಡ್ತಾರೆ ಅಂದರೆ ಡೆಲಿಬ್ರೇಟ್ಲಿ ಅಂತ ಹೇಳಿದರೆ ಬೇಕಂತಾನೆ ಅವ್ರನ್ನ ಇನ್ಸಲ್ಟ್ ಮಾಡ್ತಾರೆ. ಯುಧಿಷ್ಠಿರ ಅವರಿಗೆ ಇನ್ಸಲ್ಟ್ ಮಾಡ್ತಾ ಹೋಗ್ತಾರೆ, ಅವಮಾನ ಮಾಡ್ತಾರೆ, ಮತ್ತು ಅವರಿಗೆ ಸಿಟ್ಟು ಬರೋ ಹಾಗೆ ಮಾಡ್ತಾ ಇರ್ತಾರೆ. ದುರ್ಯೋಧನ ನಗ್ತಾರೆ, ಯಾಕೆ ಅಂದರೆ ಇದು ಅವ್ರ ಪ್ಲ್ಯಾನು, ಓಕೆ. ಸೊ ಅದಕ್ಕೋಸ್ಕರ ಅವರು ನಗ್ತಾ ಹೋಗ್ತಾರೆ. ಸೊ ಅವರು ಸಿಟ್ಟಲ್ಲಿ ಬೇಗ ಫೂಲಿಶ್ ಡಿಸಿಷನ್ಸನ್ನು ತಗೊಳ್ತಾರೆ ಅಂತ ಅವರು ನಂಬಿದ್ದಾರೆ, ಓಕೆ. ಸೊ ಎಷ್ಟು ಯುಧಿಷ್ಠಿರ ಸಿಟ್ಟು ಹಾಕ್ತಾ ಹೋಗ್ತಾರೆ, ಅವರು ಫೂಲಿಶ್ ಡಿಸಿಷನ್ಸನ್ನು ತೊಗೊಳ್ತಾರೆ ಅಂತ ಅವರಿಬ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಅವರು ಪ್ರವೋಕ್ ಮಾಡ್ತಾ ಇರ್ತಾರೆ ಅವರಿಗೆ. ಸೊ ನೆಕ್ಸ್ಟು ಯುಧಿಷ್ಠಿರ ಲೂಸಸ್ ಹಿಸ್ ಕಂಟ್ರೋಲ್ ಆಫ್ ಹಿಸ್ ಟೆಂಪರ್. ತುಂಬ ಸಿಟ್ಟಲ್ಲಿರ್ತಾರೆ. ಅವರಿಗೆ ಗೊತ್ತಿರಲ್ಲ ಅವ್ರೇನು ಮಾಡ್ತಿದ್ದಾರೆ ಅಂತ, ಓಕೆ. ಅವ್ರೇನು ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ ಶಕುನಿ ಅವರಿಗೆ, ಆ್ಯಂಡ್ ಬೆಟ್ಟಿಂಗ್ ಮಾಡ್ತಾರೆ. ಸೊ ಮ್ಯಾಗ್ನಿಫಿಷೆಂಟ್ ಗೋಲ್ಡ್ ಚರಿಯಟ್ ಇರುತ್ತೆ, ಮತ್ತು ಅದನ್ನು ಡ್ರಾನ್ ಬೈ 8 ವೈಟ್ ಹಾರ್ಸಸ್, ಓಕೆ. ಅಂಥ ದೊಡ್ಡ ಗೋಲ್ಡನ್ ಚಾರಿಯಟ್ನ ಅವರು ಬೆಟ್ಟಿಂಗಲ್ಲಿ ಇಡ್ತಾರೆ ಅನ್ನೋದು ನೋಡ್ಬೋದು. ಸೊ ಈ ಸರಿನೂ ಸಹ ಶಕುನಿ ಅವರು ಗೆಲ್ತಾರೆ, ಓಕೆ. ದಿಸ್ ಟೈಮ್ ಆಲ್ಸೋ ಶಕುನಿ ವಿನ್ಸ್. ಯುಧಿಷ್ಠಿರ ಕಂಟಿನ್ಯೂಸ್ ಗ್ಯಾಂಬಲಿಂಗ್ನ ಅವರು ಕಂಟಿನ್ಯೂ ಮಾಡ್ತಾರೆ. ಬಹಳಷ್ಟು ಸರ್ವೆಂಟ್ಸ್ಗಳನ್ನು ಬೆಟ್ಟಿಂಗಲ್ಲಿ ಇಡ್ತಾರೆ, ವ್ಯಾಲ್ಯುಬಲ್ ಪೊಸೆಷನ್ಸನ್ನೆಲ್ಲ ಇಡ್ತಾರೆ. ಆದರೆ ಎಲ್ಲದನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಈ ಗೇಮನ್ನು ನೋಡಿಬಿಟ್ಟು ಅಲ್ಲಿರುವಂಥ ಅರಮನೆಯಲ್ಲೆಲ್ಲ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ. ಫುಲ್ ಎಕ್ಸೈಟ್ಮೆಂಟಿಂದ ಎಲ್ಲರೂ ನೋಡ್ತಾ ಇರ್ತಾರೆ, ಮುಂದೆ ಈ ಗೇಮಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಯುಧಿಷ್ಠಿರ ಏನು ಮಾಡ್ತಾರೆ ಅಂದರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ತುಂಬ ಸಿಟ್ಟು ಬರ್ತಾ ಇದೆ, ಅವರು ಬಹಳಷ್ಟು ಕಳ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಗೇಮಲ್ಲಿ, ಓಕೆ. ಸೊ ಇದನ್ನು ನೋಡಿಬಿಟ್ಟು ವಿದುರ ಅಂತ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಡೀಪ್ಲಿ ವರೀಡ್ ಆಗಿಬಿಡ್ತಾರೆ, ಅಪ್ರೋಚ್ ಮಾಡ್ತಾರೆ ಕಿಂಗ್. ಧೃತರಾಷ್ಟ್ರ ಅವರು ಕಿಂಗ್ ಇರ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡ್ತಾರೆ, ಹೇಳ್ತಾರೆ, ಅವರು ಅಡ್ವೈಸ್ ಮಾಡ್ತಾರೆ, ಸ್ಟಾಪ್ ದುರ್ಯೋಧನ ವಿಕ್ಡ್ ಆ್ಯಕ್ಷನ್ಸ್, ಅವ್ರನ್ನ ಸ್ಟಾಪ್ ಮಾಡಿ, ಈ ಗೇಮ್ಸ್ನ ಇಲ್ಲಿಗೆ ಸ್ಟಾಪ್ ಮಾಡಿ, ಇದರಿಂದ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಅವರು ಅಡ್ವೈಸ್ ಮಾಡ್ತಾರೆ, ತುಂಬ ವಾರ್ನಿಂಗ್ ಮಾಡ್ತಾರೆ. ಗ್ರೀಡ್ ಮತ್ತು ಜಲಸಿ ಅನ್ನೋದು ಒಳ್ಳೇದಲ್ಲ ಅಂತ ಇಲ್ಲಿ ಹೇಳ್ತಾರೆ. ಡಿಸ್ಟ್ರಾಯ್ ದಿ ಕುರು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೇ ಡಿಸ್ಟ್ರಾಯ್ ಮಾಡಿಬಿಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅರ್ಜ್ ದಿ ಕಿಂಗ್ ಟು ಸಪೋರ್ಟ್ ದಿ ಪಾಂಡವಸ್ನ ಸಪೋರ್ಟ್ ಮಾಡಿ, ಈ ಗೇಮ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊತಾರೆ. ಇದನ್ನು ಕೇಳಿಬಿಟ್ಟು ಧೃತರಾಷ್ಟ್ರ ಅವರು ಸುಮ್ಮನೆ ಸೈಲೆಂಟಾಗೇ ಇರ್ತಾರೆ, ಏನೂ ರೆಸ್ಪಾನ್ಸ್ ಮಾಡಲ್ಲ. ಸೊ ವಿದುರ ಅವ್ರು ಏನು ಮಾಡ್ತಾರೆ ಅಂದರೆ ವಾರ್ನ್ ಮಾಡ್ತಾರೆ, ಎಲ್ಲರಿಗೂ ಅಲ್ಲಿರುವಂಥವ್ರಿಗೆ ವಾರ್ನ್ ಮಾಡ್ತಾರೆ. ಈ ಶಕುನಿ ಏನು ಮಾಡ್ತಿದ್ದಾರೆ ಅಂದರೆ ಅವರು ಚೀಟಿಂಗ್ ಮಾಡ್ತಾ ಇದ್ದಾರೆ ಗೇಮಲ್ಲಿ, ಮತ್ತು ಇದೊಂದು ಡಿಸಾಸ್ಟರ್ ಆಗುತ್ತೆ, ಬಹಳಷ್ಟು ತೊಂದರೆ ಆಗುತ್ತೆ ಇದರಿಂದ ಅಂತ ಹೇಳ್ತಾರೆ. ಎಲ್ಲ ಕಿಂಗ್ಸ್ಗೆ ರಿಕ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಏನು ಈ ಗೇಮಿಂದ ತುಂಬ ಡೇಂಜರಸ್ ಎಫೆಕ್ಟ್ ಆಗ್ತಾ ಇದೆ, ತುಂಬ ಫೇಸ್ ಮಾಡ್ತೀವಿ ನಾವು ಅಂತ ಇಲ್ಲಿ ಅವರು ತುಂಬ ವಾರ್ನಿಂಗ್ ಮಾಡ್ತಾರೆ. ಸೊ ದುರ್ಯೋಧನ ಸಿಟ್ಟಾಗ್ಬಿಡ್ತಾರೆ, ಓಕೆ. ವಿದುರಾಜ ಅವರು ಈ ರೀತಿ ಹೇಳಿದಾಗ ದುರ್ಯೋಧನ ಅವ್ರ ಮೇಲೆ ಸಿಟ್ಟು ಮಾಡ್ತಾರೆ. ಸೊ ಅಕ್ಯೂಸ್ ಮಾಡ್ತಾರೆ ಅವರಿಗೆ, ಸೊ ಪಾಂಡವಸ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ ನೀವು ಅಂತ ಇಲ್ಲಿ ಗೊತ್ತಾಗೋದಿಲ್ವಾ ನಿಮಗೆ ಅಂತ ಹೇಳಿ ಅವರಿಗೆ ಇನ್ಸಲ್ಟ್ ಮಾಡ್ತಾರೆ. ಸೊ ಮತ್ತು ಕೌರವಸ್ ವಿರುದ್ಧ ಮಾತಾಡ್ತಿದ್ದೀರಲ್ಲ ಅಂತ ಅವರಿಗೆ ಅವ್ರ ಮೇಲೆ ಸಿಟ್ಟಾಗ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ಫೈನಲಿ ವಿದುರ ಅವರು ಕಾಮಾಗಿ ರಿಯಾಕ್ಟ್ ಮಾಡ್ತಾರೆ. ಧೃತರಾಷ್ಟ್ರ ಅವರಿಗೆ ಮೆಲ್ಲಿಗೆ ಹೇಳ್ತಾರೆ, ಒಬ್ಬ ನಿಜವಾದ ಫ್ರೆಂಡ್ ಏನಂತ ಹೇಳಿದ್ರೆ ಸತ್ಯನ ಹೇಳ್ತಾರೆ ಅವರು. ಅದು ಕಹಿ ಆಗಿರಲಿ, ಯಾವುದೇ ಸಿಚುವೇಶನ್ ಆಗಿರಲಿ, ಒಂದು ಸತ್ಯನ ಹೇಳ್ತಾರೆ. ಸೊ ಈವನ್ ಇಟ್ ಈಸ್ ಅನ್ಪ್ಲೆಸೆಂಟ್, ಅದು ಕೇಳೋದಕ್ಕೆ ಇಷ್ಟ ಆಗಲಿಲ್ಲ ಅಂದ್ರೂ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ವಾರ್ನಿಂಗ್ ಮಾಡ್ತಾರೆ ಕಿಂಗಿಗೆ, ಈ ಪ್ರೈಡ್ ಅನ್ನೋದೇನಿದೆ, ಈ ಗ್ರೀಡ್ ಅನ್ನೋದೇನಿದೆ, ಇದು ಅಧಿಕಾರ, ಆಸೆ ಅನ್ನೋದೇನಿದೆ, ನಿನ್ನನ್ನು ಬ್ಲೈಂಡ್ ಮಾಡಿಬಿಟ್ಟಿದೆ. ಸೊ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡು, ಬಿ ಕೇರ್ಫುಲ್ ಅಂತ ಇಲ್ಲಿ ಅವರನ್ನು ವಾರ್ನಿಂಗ್ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಶಕುನಿ ದುರ್ಯೋಧನ ರಿಜೆಕ್ಟ್ ಮಾಡ್ತಾರೆ. ವಿದುರ ಅವರು ಏನು ಅಡ್ವೈಸ್ ಮಾಡಿರ್ತಾರೆ ಅವರ ಅಡ್ವೈಸ್ನ ರಿಜೆಕ್ಟ್ ಮಾಡ್ತಾರೆ. ಮತ್ತು ಅದೇ ದುರ್ಯೋಧನ ಮೋಕ್ ಮಾಡ್ತಾರೆ ಯುಧಿಷ್ಠಿರಾಗೆ, ಓಕೆ, ಅಣಗಿಸ್ತಾರೆ. ಸೊ ನಿನಗೆ ಗೇಮ್ ಕಂಟಿನ್ಯೂ ಮಾಡಬೇಕಂತ ಇದೆಯಾ ಅಥವಾ ನೀನು ಹೆದರ್ತಾ ಇದೆಯಾ ಗೇಮ್ ಕಂಟಿನ್ಯೂ ಮಾಡೋದಕ್ಕೆ ಅಂತ ಇಲ್ಲಿ ಆ ರೀತಿ ಮೂಕಿಂಗ್ ಮಾಡ್ತಾರೆ ಅವರಿಗೆ. ಯುಧಿಷ್ಠಿರ ಪ್ರೌಡ್ಲಿ ಹೇಳ್ತಾರೆ, ಡಿಕ್ಲೇರ್ ಮಾಡ್ತಾರೆ, ಹಿ ಹ್ಯಾಸ್ ನೋ ಫಿಯರ್,
ನೋ ಒನ್ ಅಂತ ಇಲ್ಲಿ ಹೇಳ್ತಾರೆ. ಸೊ ನನಗೆ ಭಯ ಅನ್ನೋದೇ ಇಲ್ಲ ಅಂತ ಅವರು ಇಲ್ಲಿ ಹೇಳ್ತಾರೆ. ಸೊ ಇವರು ಕಂಟಿನ್ಯೂ ಮಾಡ್ತಾರೆ ಗ್ಯಾಮ್ಲಿಂಗ್ ಅನ್ನುವಂಥ ಗೇಮ್ ಏನಿದೆ ಅದನ್ನು ಅಂದರೆ ಕಂಟಿನ್ಯೂ ಮಾಡ್ತಾರೆ. ಲೂಸಸ್ ಹಿಸ್ ಆಲ್ ವೆಲ್ತ್, ಎಲ್ಲ ಸಂಪತ್ತು ಎಲ್ಲ ಆಸ್ತಿನ ಕಳ್ಕೊಳ್ತಾರೆ. ಪ್ರಾಪರ್ಟೀಸ್ ಆಗಿರ್ಬೋದು, ಕ್ಯಾಟಲ್ಸ್ ಮತ್ತು ಶಿಪ್ಸ್ ಎಲ್ಲದನ್ನು ಕಳ್ಕೊಳ್ತಾ ಇದ್ದಾರೆ. ಹಿಸ್ ಬ್ರದರ್ ವಾಚ್ ಸ್ಯಾಡ್ಲಿ ಬಟ್ ಕೆ ನಾಟ್ ಸ್ಟಾಪ್ ಹಿಮ್. ಅವರು ಬ್ರದರ್ಸ್ ಏನು 4 ಜನ ಇರ್ತಾರೆ, ಅವರು ಅದನ್ನು ನೋಡ್ತಾ ಇರ್ತಾರೆ, ಆದರೆ ಅವ್ರ ಕೈಯಿಂದ ಏನೂ ಮಾಡೋದಕ್ಕೆ ಆಗ್ತಾಯಿಲ್ಲ, ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಶಕುನಿ ಸರ್ಕ್ಯಾಸ್ಟಿಕಲಿ ಹೇಳ್ತಾರೆ, ಯುಧಿಷ್ಠಿರಗೆ ಹೇಳ್ತಾರೆ, ಈ ಹ್ಯಾಸ್ ನಥಿಂಗ್ ಲೆಫ್ಟ್. ಅವನ ಹತ್ರ ಇವಾಗ ನಿಮ್ಮ ಹತ್ರ ಏನೂ ಇಲ್ಲ, ಪ್ರಾಪರ್ಟಿ ವೆಲ್ತ್ ಎಲ್ಲನೂ ಬೆಟ್ಟಿಂಗ್ ಮಾಡಿಬಿಟ್ಟಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಸೊ ಲೆಫ್ಟ್ ಟು ಬೆಟ್ ಆ್ಯಂಡ್ ಸಜೆಸ್ಟ್ ಎಂಡಿಂಗ್ ದ ಗೇಮ್. ಸೊ ನಿಮ್ಮ ಹತ್ರ ಇವಾಗ ಬೆಟ್ಟಿಂಗ್ ಮಾಡೋದಕ್ಕೆ ಏನೂ ಇಲ್ವಾ, ಅಂದರೆ ಏನೂ ವ್ಯಾಲ್ಯೂಯಬಲ್ ಥಿಂಗ್ಸೇ ಇಲ್ಲ, ಸೊ ಗೇಮ್ನ ಎಂಡ್ ಮಾಡಿಬಿಡೋಣ ಅಂತ ಇಲ್ಲಿ ಅವರು ಹೇಳ್ತಾರೆ. ಯುಧಿಷ್ಠಿರ ಶಕುನಿ ಮಾತನ್ನು ಕೇಳಿ ರಿಫ್ಯೂಸ್ ಮಾಡ್ತಾರೆ. ಅವರು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಹೇಳ್ತಾರೆ ಅವರು ಇಡೀ ಎಂಟರ್ ಕಿಂಗ್ಡಮನ್ನು ಬೆಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಮತ್ತು ಮತ್ತೊಂದು ಸಲ ಅವರು ಲಕ್ಕನ್ನ ನೋಡ್ತಾರೆ, ಅಂದರೆ ಅದನ್ನು ಅವ್ರ ಲಕ್ಕಲ್ಲಿ ಅವರಿಗೆ ನಂಬಿಕೆ ಇದೆ, ಅದು ಚೇಂಜ್ ಆಗುತ್ತೆ ಅನ್ನೋದು ಆ ಎನಿ ಟೈಮಲ್ಲಿ ಚೇಂಜ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ನೆಕ್ಸ್ಟು ಶಕುನಿ ಆ ಗೇಮಲ್ಲೂ ವಿನ್ ಆಗ್ತಾ ಹೋಗ್ತಾರೆ. ಇನ್ ಡೆಸ್ಪರೇಷನ್, ಓಕೆ, ತುಂಬ ಫಸ್ಟ್ರೇಷನ್ ಡೆಸ್ಪ್ರೇಷನಿಂದ ಏನು ಮಾಡ್ತಾರೆ, ಯುಧಿಷ್ಠಿರ ಏನು ಮಾಡಿಬಿಡ್ತಾರೆ, ಅವರ ಬ್ರದರ್ಸ್ 4 ಜನ ಏನಿರ್ತಾರೆ ಬೆಟ್ ಮಾಡಿಬಿಡ್ತಾರೆ, ಅವ್ರಿಗೂ ಸಹ ಬೆಟ್ಟಿಂಗ್ ಮಾಡಿಬಿಡ್ತಾರೆ. ಸೊ ಅವರು ಸಹ ಮೋರ್ ವ್ಯಾಲ್ಯೂಬಲ್, ಅವ್ರಿಗೆ ತುಂಬ ವ್ಯಾಲ್ಯೂಬಲ್ ಆಗಿರ್ತಾರೆ. ಎನಿ ಟ್ರೆಷರ್, ಯಾವ ಸಂಪತ್ತಿಗಿಂತನೂ ತುಂಬ ಜಾಸ್ತಿ ವ್ಯಾಲ್ಯೂಬಲ್ ಇರ್ತಾರೆ ಅವರು. ಶಕುನಿ ಈ ಸರಿನೂ ಸಹ ಏನು ಮಾಡ್ತಾರೆ, ಅವ್ರನ್ನ ಡಿಫೀಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಯುಧಿಷ್ಠಿರ ಅವ್ರ ತಮ್ಮ ಬ್ರದರ್ಸನ್ನು ಸಹ ಕಳ್ಕೊಳ್ತಾರೆ ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿ ನೆಕ್ಸ್ಟು ವಿದುರ ಅವರು ಬಹಳಷ್ಟು ಸರಿ ಪ್ಲೀಡ್ ಮಾಡ್ತಾ ಇದ್ದಾರೆ, ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಧೃತರಾಷ್ಟ್ರ ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಈ ಗೇಮನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆದರೆ ಆ ಕಿಂಗ್ ಏನು ಮಾಡ್ತಾರೆ, ಅವ್ರ ಮಾತನ್ನು ಇಗ್ನೋರ್ ಮಾಡಿ ಅವರಿಗೆ ಹೇಳ್ತಾರೆ, ನೀನು ಇಂಟರ್ಫಿಯರ್ ಮಾಡಬೇಡ ಅಂತ ಹೇಳಿ ಅವರನ್ನು ವಾರ್ನಿಂಗನ್ನು ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಯುಧಿಷ್ಠಿರ ಅವರು ಫಸ್ಟ್ ಸ್ಟೇಕ್ ಮಾಡ್ತಾರೆ, ನಕುಲ ಅವ್ರ ಬ್ರದರ್ನ ಇಡ್ತಾರೆ ಮತ್ತು ಅವ್ರನ್ನ ಕಳ್ಕೊಳ್ತಾರೆ. ನೆಕ್ಸ್ಟು ಸ್ಟೇಕ್ಸ್ ಸಹದೇವ, ಅವ್ರ ತಮ್ಮ ಏನು ಸಹದೇವ ಇರ್ತಾರೆ, ಅವ್ರಿಗೂ ಸಹ ಬೆಟ್ಟಿಂಗಲ್ಲಿ ಇಡ್ತಾರೆ, ಅವರೂ ಕಳ್ಕೊಳ್ತಾರೆ. ಸೊ ಅಲ್ಲಿರುವಂಥ ಅರಮನೆಯಲ್ಲಿರುವಂಥ ಎಲ್ಲ ಜನರು ಶಾಕ್ ಆಗಿದ್ದಾರೆ, ಮತ್ತು ಎಲ್ಲರೂ ಸಹ ಸೈಲೆಂಟ್ ಆಗಿದ್ದಾರೆ, ಮತ್ತು ಅವ್ರ ಕೈಲಿ ಏನೂ ಮಾಡೋದಕ್ಕಾಗ್ತಾಯಿಲ್ಲ, ಸುಮ್ಮನೆ ಅವರು ನೋಡ್ತಾ ಇದ್ದಾರೆ. ಸೊ ಯುಧಿಷ್ಠಿರ ತುಂಬ ಟಯರ್ಡ್ ಆಗಿಬಿಡ್ತಾರೆ, ತುಂಬ ಡಿಪ್ರೆಸ್ಡ್ ಆಗಿಬಿಡ್ತಾರೆ. ಓಕೆ, ಸೀಯಿಂಗ್ ದಿಸ್ ಶಕುನಿ ಏನು ಮಾಡ್ತಾರೆ ಅಂದರೆ 1 ಸೆಕೆಂಡ್ ಪ್ರವೋಕ್ ಮಾಡ್ತಾರೆ ಅವ್ರಿಗೆ ವಿತ್ ಕ್ಲವರ್ ಆ್ಯಂಡ್ ಕ್ರೂಯಲ್ ವರ್ಡ್ಸ್. ಅವರನ್ನು ಪ್ರವೋಕ್ ಮಾಡ್ತಾನೆ ಇರ್ತಾರೆ, ನೀನು ಸೋತ್ಬಿಟ್ಟೆ ಅಂತ ಒಪ್ಕೊಂಡ್ಬಿಡು, ನಿನ್ನಿಂದ ಆಗಲ್ಲ ಹಾಗೆ ಹೀಗೆ ಅಂತ ಅವರನ್ನು ಹೇಳ್ತಾನೆ ಇರ್ತಾರೆ. ಶಕುನಿ ಇಲ್ಲಿ ಇನ್ಸಲ್ಟ್ ಮಾಡ್ತಾರೆ, ಯುಧಿಷ್ಠಿರ ಅವ್ರಿಗೆ ಇನ್ಸಲ್ಟ್ ಮಾಡ್ತಾರೆ. ನಕುಲ ಮತ್ತು ಸಹದೇವ ಏನಿದ್ದಾರೆ ಅವರು ಇಬ್ಬರೇ ಮಕ್ಕಳು ಇದ್ದಿದ್ದು ಮಾದರಿ ಅವರಿಗೆ, ಅವ್ರಿಗೂ ನೀನು ಬೆಟ್ಟಿಂಗ್ ಇಟ್ಬಿಟ್ಟಿದೆಯಲ್ಲ ಅಂತ ಹೇಳಿ, ಇವಾಗ ನಿನ್ನ ಹತ್ರ ಏನು ವ್ಯಾಲ್ಯೂಬಲ್ ಇದೆ ಅಂತ ಇಲ್ಲಿ ಕೇಳಿದಾಗ ಸೊ ತುಂಬ ಸಿಟ್ಟಲ್ಲಿ ಯುಧಿಷ್ಠಿರ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಅರ್ಜುನ ಮತ್ತು ಭೀಮನ್ಗೂ ಸಹ ಬೆಟ್ಟಿಂಗಲ್ಲಿ ಇಡ್ತಾರೆ. ಮತ್ತು ಸ್ಯಾಡ್ಲಿ ಅಂದರೆ ಅವರೂ ಸಹ ಕಳ್ಕೊಳ್ತಾರೆ ಅನ್ನೋದು ಈ ಗೇಮಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡ್ಬೋದು, ಫೈನಲಿ ಯುಧಿಷ್ಠಿರ ಅವ್ರು ಏನು ಮಾಡ್ತಾರೆ, ಅವರು ಬೆಟ್ಟಿಂಗಲ್ಲಿ ಇಟ್ಕೊಂಡು ಬಿಡ್ತಾರೆ, ಮತ್ತು ಅಲ್ಲಿ ಲೂಸ್ ಆಗ್ತಾರೆ, ಮತ್ತು ಆ ಗೇಮಲ್ಲಿ ಸೋಲ್ತಾ ಹೋಗ್ತಾರೆ, ಮತ್ತು ಅವರು ಸ್ಲೇವ್ ಆಗಿಬಿಡ್ತಾರೆ ಅನ್ನೋದು ಇಲ್ಲಿ ನೋಡ್ತಾ ಹೋಗ್ಬೋದು. ಶಕುನಿ ಮತ್ತೇನು ಮಾಡ್ತಾರೆ ಅಂದರೆ ಸಜೆಸ್ಟ್ ಮಾಡ್ತಾರೆ, ಸೊ ನಿನ್ನ ಹತ್ರ ಇವಾಗ ಇರೋದು ಯಾರು ಅಂತ ಹೇಳಿದರೆ ದ್ರೌಪದಿ ಒಬ್ಬಳೆ, ಓಕೆ, ಅವ್ರನ್ನ ಬೆಟ್ಟಿಂಗ್ ಇಡು, ನಿನಗೆ ಧೈರ್ಯ ಇದ್ದರೆ ಅವ್ರನ್ನ ಬೆಟ್ಟಿಂಗ್ ಇಟ್ಟು ಆ ಗೇಮನ್ನು ಆಡು ಅಂತ ಹೇಳಿ ಅವರು ಪ್ರವೋಕ್ ಮಾಡ್ತಾ ಹೋಗ್ತಾರೆ ಯುಧಿಷ್ಠಿರ ಅವ್ರಿಗೆ. ಸೊ ಬ್ಲೈಂಡೆಡ್ ಬೈ ಆ್ಯಂಗರ್, ತುಂಬ ಸಿಟ್ಟಲ್ಲಿ, ಸೊ ನೋಡಿ ಸಿಟ್ಟಲ್ಲಿದ್ದಾಗ ಮನುಷ್ಯನ ಇಂಟೆಲಿಜೆನ್ಸ್ ಏನಿರುತ್ತೆ, ಬುದ್ಧಿ ಕೆಲಸ ಮಾಡಲ್ಲ. ಸೊ ನಾವೇನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗೋಲ್ಲ. ಸೊ ಯುಧಿಷ್ಠಿರ ಅವರು ತುಂಬ ಸಿಟ್ಟಲ್ಲಿ ಡಿಸ್ಪೈರಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಅವ್ರ ವೈಫನ್ನೇ ಏನು ಮಾಡ್ತಾರೆ, ಅವರು ಬೆಟ್ಟಿಂಗಿಗೆ ಇಡ್ತಾ ಹೋಗ್ತಾರೆ. ಶಕುನಿ ವಿನ್ಸ್ ಅಗೇನ್. ಸೊ ಈ ಗೇಮಲ್ಲೂ ಸಹ ಶಕುನಿ ವಿನ್ ಆಗ್ತಾ ಹೋಗ್ತಾರೆ. ದ್ರೌಪದಿಯನ್ನು ಏನು ಮಾಡ್ತಾರೆ, ಅವರು ಸ್ಲೇವ್ ಆಗಿ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಇಡೀ ಅರಮನೆ ಏನಾಗುತ್ತೆ, ಶೇಮ್ ಮತ್ತು ಸ್ಯಾರೋಲ್ಲಿ ಮುಳುಗು ಹೋಗಿಬಿಟ್ಟಿರುತ್ತೆ. ಬಟ್ ಧೃತರಾಷ್ಟ್ರ ಏನು ಮಾಡ್ತಾರೆ, ರಿಮೈನ್ಸ್ ಸೈಲೆಂಟ್. ಅವರು ಇವಾಗಲೂ ಸಹ ಮಾತಾಡ್ತಾ ಇಲ್ಲ, ಸೈಲೆಂಟಾಗೇ ಇದ್ದಾರೆ. ಸೊ ಇದು ಏನಾಗುತ್ತೆ, ಒಂದು ರೀಸನ್ ಆಗುತ್ತೆ, ಟ್ರಾಜಿಕ್ ಮೂಮೆಂಟ್ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಮಹಾಭಾರತದಲ್ಲಿ ನಡೆದಿರುವಂಥ ಒಂದು ಟ್ರಾಜಿಕ್ ಮೂಮೆಂಟ್ ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಇದೇ ಒಂದು ರೀಸನ್ನಿಂದ ಏನಾಗುತ್ತೆ ಅಂದರೆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ ಮತ್ತು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಈ ಸ್ಟೋರಿನ ಕನ್ಕ್ಲೂಷನ್ ಮಾಡೋಣ. ಗ್ಯಾಮ್ಲಿಂಗ್ ಮ್ಯಾಚ್ ಅನ್ನೋದು ಒಂದು ಪವರ್ಫುಲ್ ಎಪಿಸೋಡ್ ಆಗಿದೆ ಮಹಾಭಾರತದಲ್ಲಿ ನಡೆದಿರುವಂತಹ. ಇದು ನಮಗೆ ವ್ಯಾಲ್ಯೂಬಲ್ ಲೆಸನ್ಸನ್ನು ಕಲಿಸ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ. ಓಕೆ, ಸೊ ಲೈಕ್ ಜಲಸಿ ಅನ್ನೋದು, ಗ್ರೀಡ್ ಅನ್ನೋದು, ಚೀಟಿಂಗ್ ಅನ್ನೋದು, ಗ್ಯಾಮ್ಲಿಂಗ್ ಅನ್ನೋದು ನಮ್ಮ ಜೀವನನೇ ಹಾಳು ಮಾಡುತ್ತೆ ಅನ್ನೋದು. ಓಕೆ, ಗ್ರೇಟೆಸ್ಟ್ ಪೀಪಲ್
ಬಹಳಷ್ಟು ದುಡ್ಡನ್ನ ಕಳ್ಕೊಳ್ತಾರೆ. ಓಕೆ, ರೋಡಿಗೆ ಬಂದುಬಿಡ್ತಾರೆ. ಓಕೆ, ಆಸ್ತಿ ಸಂಪತ್ತು ಎಲ್ಲನೂ ಕಳ್ಕೊಳ್ತಾ ಹೋಗ್ತಾರೆ ಅನ್ನೋದು, ಇಡೀ ಲೈಫೇ ಹಾಳು ಮಾಡ್ಕೊತಾರೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾವು ನೋಡಿದ್ವಿ ಸ್ಟೋರಿಯಲ್ಲಿ ಯುಧಿಷ್ಠಿರ ಅವರು ಸೊ ವೀಕ್ನೆಸ್ಸಸ್ ಏನು ಆ್ಯಂಡ್ ದುರ್ಯೋಧನಸ್ ವೀಕ್ನೆಸ್ಸಸ್ ಲೀಡ್ ಟು ದಿ ಹ್ಯುಮಿಲಿಯೇಷನ್ ಆಫ್ ಪಾಂಡವಸ್ ಅವರು ಇದರಿಂದ ಬಹಳಷ್ಟು ಅವಮಾನಗಳನ್ನು ಫೇಸ್ ಮಾಡ್ತಾರೆ. ಒಂದು ಗ್ರೇಟ್ ಕಾನ್ಫ್ಲಿಕ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ಟೋರಿ ರಿಮೈಂಡ್ ಮಾಡುತ್ತೆ ಸೆಲ್ಫ್ ಕಂಟ್ರೋಲ್ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಲೈಫಲ್ಲಿ ಅನ್ನೋದು. ಅಂದರೆ ಸೆಲ್ಫ್ ಕಂಟ್ರೋಲ್, ನಮ್ಮ ಸೆಲ್ಫ್ ಆ್ಯಂಗರ್ ಇರ್ಬೋದು, ಸಿಟ್ಟಿರ್ಬೋದು, ನಮ್ಮ ಎಮೋಷನ್ಸ್ ನಾವು ಎಷ್ಟು ಕಂಟ್ರೋಲ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳುತ್ತೆ ಸ್ಟೋರಿ. ನೆಕ್ಸ್ಟ್, ಲಿಸನ್ ಟು ವೈಸ್ ಅಡ್ವೈಸ್. ಅಂದರೆ ಯಾರಾದರೂ ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಳ್ಳೆಯದಾಗಿದ್ದರೆ ಅದನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನೋಡ್ಬೋದು. ಆಲ್ವೇಸ್ ಚೂಸ್ ಹಾನೆಸ್ಟಿನ ಚೂಸ್ ಮಾಡಬೇಕಾಗುತ್ತೆ. ರೈಚಿಯಸ್ನೆಸ್ ಇರಬೇಕು ಓವರ್ ಗ್ರೀಡ್ ಆ್ಯಂಡ್ ಪ್ರೈಡ್. ಓಕೆ, ಗ್ರೀಡ್ ಮತ್ತು ಪ್ರೈಡನ್ನು ಬಿಟ್ಟು ಹಾನೆಸ್ಟಿ, ರೈಚಿಯಸ್ನೆಸ್ ಇರಬೇಕು ಅನ್ನೋಂಥದ್ದು ಕಾನ್ಸೆಪ್ಟು ನಮಗೆ ಈ ಸ್ಟೋರಿ ಮೂಲಕ ನಾವು ಇಂಪಾರ್ಟೆಂಟ್ ಲೆಸನ್ಸನ್ನು ಕಲಿತಾ ಹೋಗ್ಬೋದು. ಈ ಸ್ಟೋರಿಯಲ್ಲಿ ನೆಕ್ಸ್ಟು ಇಂಪಾರ್ಟೆಂಟ್ ಥೀಮ್ಸ್ ಅಂತ ನೋಡಿದರೆ ದ ಡೇಂಜರ್ ಆಫ್ ಗ್ಯಾಂಬ್ಲಿಂಗ್ ಅಂತ ನೋಡಿದ್ವಿ. ನೆಕ್ಸ್ಟ್, ಗ್ರೀಡ್ ಆ್ಯಂಡ್ ಜಲ್ಸಿ, ಚೀಟಿಂಗ್ ಆ್ಯಂಡ್ ಡಿಸೀಟ್, ಲಾಸ್ ಆಫ್ ಸೆಲ್ಫ್ ಕಂಟ್ರೋಲ್, ಗುಡ್ ಅಡ್ವೈಸ್ ಇಗ್ನೋರ್ಡ್, ಜಸ್ಟಿಸ್ ಆ್ಯಂಡ್ ರೈಚಿಯಸ್ನೆಸ್, ಧರ್ಮ ಅನ್ನುವಂಥ ಕಾನ್ಸೆಪ್ಟನ್ನು ಇಲ್ಲಿ ಮೇಜರ್ ಥೀಮ್ಸ್ ಆಗಿ ನಾವು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗ್ಬೋದು.